ಈಗ ಹಿಂದೂ ಸಮಾಜನ ಗುರಿಯಾಗಿಟ್ಕೊಂಡು ಕೆಲವು ಅಲ್ಪಸಂಖ್ಯಾತ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಒಂದ್ರ ಮೇಲೆ ಪ್ರಬಲವಾಗಿ ದಾಳಿ ಮಾಡ್ತಾವ್ರೆ. ಈಗ ಅವ್ನು ಮುಸುಕುದಾರಿ ಹೆಸರನ್ನ ಇವ್ರು ಯಾಕೆ ಹೆಸರನ್ನು ಬಹಿರಂಗ ಪಡಿಸ್ತಾ ಇಲ್ಲ? ಯಾಕೆ ಮುಸುಕುದಾರಿ ಅಂತ ಇವರೇ ನಾಮಿನೇಷನ್ ಮಾಡಿದ್ರು? ಆಮೇಲೆ ಜೊತೆಯೊಳಗೆ ಇನ್ನೊಂದೇನೆಂದರೆ ಅವನು ಮುಸುಕು ಯಾಕೆ ಹಾಕವ್ರು? ಅವನು ಮುಸುಕು ತೆಗಿಬೇಕು, ಅವ್ನು ಯಾರು ಅಂತ ಗೊತ್ತಾಗಬೇಕು. ಒಂದಾ ಈಗ ಅವನು ಜಾಗ ತೋರಿಸಿದ ಜಾಗಗಳೆಲ್ಲ ಇವನಿಗೇನು ಮೂಳೆ ಸಿಕ್ಕಿಲ್ಲ ಅಲ್ವಾ? ಅವನು ಏನು ಹೇಳಿದ ಅದು ಯಾವುದೂ ಸಿಕ್ಕಿಲ್ಲ. ಈಗ ಅವನ ಮೇಲೆ ಏನು ಕ್ರಮ ತಗೊಂತೀರಿ? ಅವನ ಮೇಲೆ ಯಾಕೆ ಕೇಸ್ ಬುಕ್ ಮಾಡ್ತೀರಿ? ಅದನ್ನು ತಕ್ಷಣ ಸರ್ಕಾರ ಕ್ರಮ ತಗೊಳ್ಬೇಕು, ಅದನ್ನ ಎನ್ಕ್ವೈರಿ ಮಾಡಬೇಕು, ಇದನ್ನು CBI ತನಿಖೆ ಕೊಡಬೇಕು. ಯೂಟ್ಯೂಬರು ಯಾರು ಅದನ್ನು ಅಪಪ್ರಚಾರ ಮಾಡ್ತಾರೋ ಆಧಾರ ರಹಿತವಾಗಿ ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು. ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಕೂಡ ಕಡಿಮೆ ಆಗ್ತಿದೆ. ಹೌದು, ಕರ್ನಾಟಕದ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಕೂಡ ಒಂದು. ಹೌದು, ಹಿರಿಮೆಗೆ ಕೂಡ ಘನತೆ ಬರ್ತಾ ಇದೆ. ಹೌದು. ಅದೇನಮ್ಮ, ಈಗ ಯಾರು ಅಪಪ್ರಚಾರ ಮಾಡೋಕ್ಕೆ ಅಂತಲೇ ವ್ಯವಸ್ಥಿತವಾಗಿ ಒಂದು ಸಂಚು ನಡೀತಾ ಇದೆ. ಇದಕ್ಕೆ ಲೋಕಲ್ನವರು ಫಂಡ್ ಕೊಡ್ತಾವ್ರೆ, ಫಾರಿನ್ನವರು ಫಂಡ್ ಕೊಡ್ತಾವ್ರೆ. ಹಣದ ಮೂಲ ಕಂಡು ಹಿಡ್ಕೋಬೇಕು. ಹಣ ಇವ್ರಿಗೆ ಯಾರ್ಯಾರು ಫೀಡ್ ಮಾಡೋರೆ ಅಂತ. ಇವನು 14 ವರ್ಷ ಬಿಟ್ಟು ಎಲ್ಲಿದ್ದ, ಹೆಂಗೆ ಮತಾಂತರ ಆಗೋನವನು? ಮತಾಂತರ ಮಾಡಿದವ್ರು ಯಾರು? ಮತಾಂತರ ಆದಮೇಲೆ ಇವನ ಚಟುವಟಿಕೆ ಏನು, ಇವನಿಗೆ ಆದಾಯ ಏನು, ಹೆಂಗೆ ಜೀವನ ಮಾಡ್ದ, ಇವನ ಉದ್ದೇಶ ಏನು ಅನ್ನೋದನ್ನ ಸಂಪೂರ್ಣವಾಗಿ CIDನಲ್ಲೂ ಅಥವಾ SITನಲ್ಲೂ ತನಿಖೆಯಲ್ಲಿ ಸಿಗಲಿಲ್ಲ ಅಂದರೆ CBI ತನಿಖೆ ಕೊಡಬೇಕು ಈ ಕೇಸ್. ದರ್ಶನ್ ಕೇಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಬೇಲ್ ರದ್ದಾಗಿ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಬೇಲ್ ರದ್ದಾಗಿದ್ದು ಈಗ ನೋಡಿಮ್ಮ, ಅದು ಯಾವುದೋ ದರ್ಶನ್ ಕೇಸ್ ಇದೆಯಲ್ಲ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಅದ್ರ ಮೇಲೆ ನೀವು ಈ ಫುಟ್ಪಾತ್ ಮೇಲೆ ನೀವು ನಿಂತ್ಕೊಂಡು ನಾನು ಕೂತ್ಕೊಂಡು ಅದ್ರ ಮೇಲೆ ಆರ್ಗ್ಯೂ ಮಾಡಬಾರ್ದು. ಇಲ್ಲ, ಅದೇ ಯಾವುದು ಚರ್ಚೆನೇ ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಜಡ್ಜ್ ಇದೆಯಲ್ಲ, ಸಣ್ಣ ಸಣ್ಣ ಕೋರ್ಟ್ ಮೇಲೆ ಇದು ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ಬಿಡ್ತಾರೆ. ನಾವೆಲ್ಲ ಡಿಪಾರ್ಟ್ಮೆಂಟ್ ಇದ್ದವರು. ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ಬಗ್ಗೆ ಪರ ಆಗಲಿ ವಿರೋಧ ಆಗಲಿ ನಾವು ವಾದ ಮಾಡಿದ್ರೆ ಅದಕ್ಕೆ ನಮ್ಮನ್ನು ನಿನ್ನ ದರ್ಶನ ಪಕ್ಕಾರಪ್ಪ ಅಂತ ತೇಳ್ಬಿಡ್ತಾರೆ. ಅದಕ್ಕೆ ಆರ್ಗ್ಯೂ ಮಾಡಬಾರ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.